ಎಸ್ ನಾನು ಮುತ್ತುಸರ್ ಅಂತೇಳಿ ಬಂದಿದ್ದು ಕೊಪ್ಪಳ ಡಿಸ್ಟ್ರಿಕ್ಟಿಂದ ಗದಗ ಡಿಸ್ಟ್ರಿಕ್ಟ್ ಕೂತ್ಪುರ ಗ್ರಾಮದಲ್ಲಿ ಇವತ್ತು ನಾನು ರೈತರ ಹತ್ರ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ ವೆಜಿಸ್ ಪ್ರಾಡಕ್ಟ್ ಕಂಪ್ನಿ ಬಗ್ಗೆ. ಎಸ್ ನನ್ನ ವೆಜಿಸ್ ಕಂಪ್ನಿಯ ಪ್ರಾಡಕ್ಟ್ಗಳನ್ನು ನಾನು ಪರಿಚಯಿಸ್ತಾ ಇದ್ದೀನಿ. ಅಗ್ರಿ ಅಕ್ವಾಜಲ್ ಅಂತೇಳಿ ಮಣ್ಣನ್ನು ಪರಿಶೀಲನೆ ಮಾಡೋದಕ್ಕೆ ಅದು ಮಣ್ಣಿನ ಜೊತೆಗೆ ಹೆಂಗೆ ಮಿಶ್ರಣ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾನೊಂದು ಡೆಮೋ ತೋರಿಸ್ತಾ ಇದ್ದೀನಿ. ಸರ್ ಇದು ಅಗ್ರಿ ಅಕ್ವಾಜಲ್ ಇದೊಳಗೆ ಸ್ವಲ್ಪ ಹಾಕಿದ್ದೀವಿ ಹೌದಲ್ವಾ? ಇದ್ರೊಳಗೆ ಇದು ಖಾಲಿ ಎರಡು ಮಣ್ಣು ಒಂದೇ ಇದಕ್ಕೆ ಸ್ವಲ್ಪ ಹಾಕಿದ್ದೀವಿ, ಇದಕ್ಕೆ ಸ್ವಲ್ಪ ನಾವು ನೀರು ಹಾಕಿದ್ದೀವಿ, ಇದಕ್ಕೆ ಗೊಬ್ಬರ ಹಾಕಿದ್ದೀವಿ. ರೈಟ್, ಈಗ ನೀರನ್ನ ಹಾಕಿ ಯಾವುದಕ್ಕೆ ಹಾಕ್ತೀವಿ ಒಂದು ಟೈಮ್ ಹಾಕಿರಲ್ಲ ರೈಟ್, ಇನ್ನೊಂದ್ಸಲ ನೀರು ಹಾಕಿ ಸರಿ ನೋಡ್ರಿ. ಈ ಬಂಡೆ ಇದೆ, ಬಂಡೆ ಮೇಲೆ ಒಂದು ಚೀಲದ ಮಣ್ಣು ಹಾಕಿದೀವಿ ನೀರ್ ಯಾಕೆ ಹೋಗ್ಬಾರ್ದು ಅಂತೇಳಿ. ಈಗ ಏನ್ ಆಗ್ತೈತಿ ನೋಡೋಣ. ಇದ್ರೊಳಗೆ ನೀರ್ ಹಾಕಿದ್ರು ಅಜ್ಜವರು. ತಮ್ಮ ಹೆಸರು ದೌಸರ್ ಸರ್. ಓಕೆ, ದೌಸರ್ ಸರ್ ನೀರು ಹಾಕಿದಾರ. ಈಗ ನೀರು ಯಾವ್ದು ಜಾಸ್ತಿ ಹೊರಗೆ ಬರತೈತಿ, ಯಾವ್ದು ಇಟ್ಕೊಳತೈತಿ ನೀರು ಇಂಕೊಳಗತೈತಿ ನೀರು. ಇದು ಭೂಮಿಯಿಂದ ಏನಾಗ್ತೈತಿ ಹಾ ರೈಟ್, ನೀರಿಂದ ಹೊರಗೆ ಬರತೈತಿ. ರೈಟ್ ನೋಡಿ, ನಾವೇನ್ ಮಾಡ್ತೀವಿ ಗೊಬ್ಬರ ಕೊಡ್ತೀವಿ ಭೂಮಿಗೆ. ರೈಟ್ ರೈಟ್, ಭೂಮಿಗೆ ಗೊಬ್ಬರ ಕೊಡ್ತೀವಿ ಸ್ನೇಹಿತರೆ, ಕೇಳಿಸ್ಕೊಡ್ರಿ. ಭೂಮಿಗೆ ಗೊಬ್ಬರ ಕೊಡ್ತೀವಿ, ಬಿತ್ತಿ ಬರೋದು ನಮ್ಮ ಕೆಲಸ, ಹೊಲಕ್ ಗೊಬ್ಬರ ಹಾಕೋದು ನಮ್ಮ ಕೆಲಸ. ಮಳೆ ಹೆಚ್ಚು ಆತ ಅಂತಂದ್ರೆ ನಿಮ್ ಗೊಬ್ಬರದ ಏನಕ್ಕೆ ಅಂಶ ಎಲ್ಲ ಅಂಶ ಎಲ್ಲ ಹೋಗುತ್ತೆ, ಹಳ್ಳಕ್ಕೆ ಹೋಗುತ್ತೆ, ಕರೆಕ್ಟಾಗಿ ನೀರು ಹೋಗುತ್ತೆ, ನೀರು ಬಿಟ್ಟು ಹೋಗುತ್ತೆ. ಹೆಚ್ಚು ಕಡಿಮೆ ಅಂತಂದ್ರೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿದ್ರೆ ಇನ್ನೂ ಜಾಸ್ತಿ ಬರುತ್ತೆ ಹೊರಗಡೆ, ಕರೆಕ್ಟಾ? ಸೊ ಇದಕ್ಕೆ ನೀರು ಹಾಕಿದ್ರೆ ಏನಾಗುತ್ತೆ, ನೀರನ್ನ ಹಿಂಕೊಳ್ಳುತ್ತೆ, ನೀರು ತೇವಾಂಶ ಹಿಡಿದಿಟ್ಕೊಳ್ಳೋ ಕೆಲಸ ಇದು ಮಾಡುತ್ತೆ. ಇದು ಅಗ್ರಿ ಅಕ್ವಾಜಲ್ ಅಂತ ಹೇಳಿ. ಇದಕ್ಕೆ ನಾವು 1 ಎಕರೆಗೆ ನಾವ್ ಏನಾದ್ರು 1 ಪ್ಯಾಕೆಟ್ ಬಳಕೆ ಮಾಡಿದ್ರೆ ಇದು ಏನ್ ಆಗ್ಲಿಕ್ಕೆ ಇದು ಬಿಟ್ಟು ಈ ಕೆಲಸ ನೀವು ಮಾಡ್ಬೋದು. ರೈಟ್. ಸೊ ಇದ್ರ ಜೊತೆಗೇನೆ ಇದು ಏನೇನ್ ಕೆಲಸ ಮಾಡ್ತಪ್ಪ ಅಂತಂದ್ರ ನೀರನ್ನ ಬಿಟ್ಕೊಡಂಗಿಲ್ಲ. ಆಮೇಲೆ ಗೊಬ್ಬರದೊಳಗೆ ಗೊಬ್ಬರ ಮಿಕ್ಸ್ ಆಗಿ ನಿಮ್ಗೆ ತೇವಾಂಶನ ಜಾಸ್ತಿ ಕೊಡುತ್ತೆ. ಆಮೇಲೆ ಮಳೆ ಜಾಸ್ತಿ ಆದ್ರೂ ಕೂಡ ನೀರು ಹಿಡಿದು ಇಟ್ಕೊಳ್ಳೋ ಕೆಪಾಸಿಟಿ ಇದೆ. ನೀವ್ ಯಾವ್ದೇ ಗೊಬ್ಬರ ಕೊಟ್ರ ಆ ಗೊಬ್ಬರವನ್ನ ಹರಿ ಬಿಡದಂಗೆ ನೀವು ಸೇಫ್ ಆಗಿ ಹೊಲದಾಗಿರುತ್ತೆ. ರೈಟ್. ಆಮೇಲೆ ಇನ್ನೊಂದ್ ಏನಾಗ್ತೈತಿ, ಈ ಗೊಬ್ಬರ ಬಳಕೆ ಮಾಡೋದ್ರಿಂದ ನಿಮ್ ಹೊಲದಾಗ ಎರೆಹುಳ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಎರೆಹುಳ ಸ್ಟಾರ್ಟ್ ಆತಪ್ಪ ಅಂದ್ರೆ ಗೊಬ್ಬರ ತಾನಾಗಿ ರೆಡಿ ಆಗುತ್ತೆ, ಭೂಮಿ ಫಲವತ್ತತೆ ರೆಡಿ ಆಗುತ್ತೆ. ಕೆಮಿಕಲ್ ಅನ್ನ ಕಮ್ಮಿ ಮಾಡಿ ಆದಷ್ಟು ಸಾವಯವ ಕೃಷಿಯನ್ನ ಬಳಕೆ ಮಾಡ್ರಿ, ಸಾವಯವ ಪ್ರಾಡಕ್ಟ್ಗಳನ್ನ ಬಳಕೆ ಮಾಡ್ರಿ. ಅದ್ರ ಜೊತೆಗೆ ಈ ಪ್ರತಿ ಸರಿ ನಾನು ಈಗ ಬಂದು ಹೇಳೋದಂತೂ ನಿಮ್ಮಂತ ರೈತರಿಗೆ, ಅನುಭವಿಂತ ರೈತರಿಗೆ ಒಬ್ಬರಿಬ್ಬರಿಗೆ ಕಲಿಸಿ ಮೀಟಿಂಗ್ ಮಾಡೋದು ವಿಚಾರ ಮಾಡ್ತೀವಿ. ರೈಟ್. ಇನ್ನೊಂದು ಕೇಳ್ರಿ, ಇದು ನೀರು ರೆಡಿಯಾಗಿ ನೀರು ಜಾಸ್ತಿ ಆಗಿ ನೀರು ಹೊಂಟಾಕ ಇದು ಮಣ್ಣು ಹಾಳಾಗತ್ತೆ. ಕರೆಕ್ಟಾ? ಸೊ ಇದನ್ನ ಮಣ್ಣನ್ನು ಮಿಕ್ಸ್ ಮಾಡೋಣ, ಆ ಮಣ್ಣು ಮಿಕ್ಸ್ ಮಾಡೋಣ, ಯಾವ್ದು ಚಲೋ ಬರುತ್ತೆ ಯಾವ್ದು ಬರಬ್ಬರತ್ತೆ ಚಟ್ರ ಮೂಗು ಸರಿ ಬರೋದು. ರೈಟ್. ಸೊ ಇದನ್ನ ನೋಡ್ರಿ, ಇದನ್ನ ನೋಡ್ರಿ, ಇದು ನೀರು ಹೆಂಗ ಆಗ್ತದೆ ಕರೆಕ್ಟಾ? ಇದನ್ನ ನೀವು ಎಲ್ಲ ರೈತರು ಕೂಡ ಇದನ್ನ ಮಣ್ಣು ಕೊಟ್ಕೊಳ್ಬಹುದು. ನೋಡಿ ಇಷ್ಟು ಮಣ್ಣು ಹಾಕಿದೀವ ನಾವು, ಮಣ್ಣು ಇಷ್ಟೆಲ್ಲ ಐತವ್ರಿ, ನೀರ್ ಹಾಕಿದ್ರೆ ನೀವು ಇದ್ರೊಳಗೆ ಕಲ್ಲು ಕಟ್ಟಿ ಎಲ್ಲ ಮಣ್ಣು ಇದ್ರೊಳಗೆ ನಾವು ಬಿತ್ತಿ ಬರ್ತೀವಿ. ನಾವೇನ್ ಬಯಸ್ತೀವಿ ಅಂತಂದ್ರೆ ಲಾಭಾಂಶಗಳು ಬಯಸ್ತೀವಿ. ಹೊಲ ನಮ್ದ್ರಿ, ಬಿತ್ತಿ ಬರ್ತೀವಿ, ನಂದು ಹೊಲ 2 ಎಕರೆಕ ಇಷ್ಟು ಬಂದೈತಿ, 4 ಎಕರೆ ಇಷ್ಟು ಬರ್ತೈತೆ ನೋಡ್ತೀವಿ. ಆದ್ರೆ ನಾವು ಫಸಲ್ ನೋಡ್ತೀವಿ, ಬೆಳೆ ಏನ್ ಕೊಡ್ಬೇಕಂತ ನೋಡಲ್ಲ. ಕರೆಕ್ಟ್ ಅಲ್ಲ? ನಾವು ಕೊಡೋದ್ ಏನೈತಲ್ಲ ಸ್ವಲ್ಪ ಹಾಕೊಡ್ಬೇಕ, ಚಲೋ ಕೊಡ್ಬೇಕು. ನಾವು ತಿನ್ನೋದು ಸ್ವಲ್ಪ ತಿನ್ನೋಬೇಕ, ಚಲೋ ತಿನ್ಬೇಕು. ಆದ್ರ ನಾವು ರಾಸಾಯನಿಕಗಳನ್ನ ಕಮ್ಮಿ ಮಾಡಿ ಸಾವಯವ ಬಳಕೆ ಮಾಡಿದ್ರೆ ಭೂಮಿನ ಉಳಿತೈತಿ, ನಾವು ಉಳಿತೀವಿ ಸರ್ ನಾವು. ರೈಟ್. ಹಾಗಾಗಿ ನೀವು ಕಂದ್ರೆ ಸ್ವಲ್ಪ ಕೈ ಬಿಟ್ಟು ನೋಡ್ರಿ, ನೀರ್ ಕೈ ತೊಳ್ಕೊಳ್ಳೋದು. ಹಾ, ಮಣ್ಣಂಗೈತ್ರಿ, ಐತಿ, ಇದು ಕೈ ಇಡ್ರಿ. ಈಗ ಯಾವ್ದ್ರ ಬೆಳೆ ಚಲೋ ಬರ್ತ್ರಿ? ನಾವ್ ಮಾಡ್ಬೇಕಾಗಿತ್ತು ಇದೇ ಕೆಲಸ. ನೋಡ್ರಿ, ಈ ಪ್ರತಿಯೊಬ್ರು ಕೂಡ ಇದನ್ನ ತಾವೆಲ್ಲರೂ ಸ್ಟಾಪ್ ಮಾಡಿರಲ್ಲ.